ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್ ಎಲ್ರಿಗೂ ಮತ್ತೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಏನ್ ಹೇಳಕ್ ಬಂದಿದ್ದೀನಪ್ಪ ಅಂದ್ರೆ, ಸೊ ಏರ್ ಫೋರ್ಸ್ ಒಳಗಡೆ ಓಪನ್ ರ್ಯಾಲಿ ನಡೆದಿದೆಲ್ಲ, ಸೊ ಅದಕ್ಕೆಲ್ಲ ನಾವು ಏನೆಲ್ಲ ಡಾಕ್ಯುಮೆಂಟ್ಸ್ ನ ತಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸೊ ಈ ಒಂದು ವಿಡಿಯೋದಲ್ಲಿ ಹೇಳಲಿಕ್ಕೋಸ್ಕರ ನಾನು ಬಂದಿದ್ದೀನಿ. ಹಾಗೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಹೊಸಬ್ರು ಇದ್ದೀರೋ ಸೊ ಇವಾಗ ಹೋಗ್ಬಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ಜಾಬ್ ನೋಟಿಫಿಕೇಶನ್ ಬಂದ ತಕ್ಷಣ ಸೊ ವಿಡಿಯೋ ಮಾಡಿ ನಿಮಗೆ ಅಪ್ಡೇಟ್ ನ ಮಾಡ್ತಾ ಇರ್ತೀವಿ. ಹಾಗೆಯೇ ಮೊದಲನೇದಾಗಿ ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಂಡಿಯನ್ ಏರ್ ಫೋರ್ಸ್ಗೆ ಯಾರೆಲ್ಲ ಹೋಗ್ಬೇಕು ಅಂತ ಅನ್ಕೊಂಡಿದ್ರು, ಸೊ 17 ವರೆಯಿಂದ 21 ಏಜ್ವರೆಗೆ ಯಾರೆಲ್ಲ ಇದಿರೋ ಸೊ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ತಪ್ಪದೆ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ ಏನಾದ್ರು ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಸೊ ಅವರು ಕೂಡ ಈ ಒಂದು ವಿಡಿಯೋನ ತಪ್ಪನ ಮಾಡಿ, ಅವರು ಕೂಡ ಈ ಒಂದು ವಿಡಿಯೋ ತಪ್ಪದೆ ಶೇರ್ ಮಾಡಿ. ಸೊ ಮೊದಲದಾಗಿ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಮಾಡ್ಬೇಕಪ್ಪ ಅಂದ್ರೆ, ಆಮೇಲೆ ಇದು ಮೊದಲಾಗಿ ಯಾವುದೇ ರೀತಿ ಆನ್ಲೈನ್ ಅಪ್ಲಿಕೇಶನ್ ಇರಂಗಿಲ್ಲ, ಇದು ಆಫ್ಲೈನ್ ಇರುತ್ತೆ. ಹಾಗಾಗಿ ಇವಾಗ್ಲೇ ಕರೆಕ್ಟ್ ಆಗಿ ಒಂದ್ಸಲ ಕೇಳಿ ಅವೆಲ್ಲ ಡಾಕ್ಯುಮೆಂಟ್ಸ್ ನ ತಗೊಂಡು ಹೋಗ್ರಿ, ಯಾರು ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ನೀವು ಅಲ್ಲಿಗೆ ಹೋಗಿಂದ ಮತ್ತೆ ನಿಮ್ಗೆ ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂದ್ರೆ ನಡೆಯಂಗಿಲ್ಲ. ಆಮೇಲೆ ಇನ್ನೊಂದು SSLC ಮಾರ್ಕ್ಸ್ ಕಾರ್ಡ್ ಏನ್ ಜೆರಾಕ್ಸ್ ಏನ್ ಮಾಡಿಸ್ತಿರಲ್ಲ, ಜೆರಾಕ್ಸ್ ಮಾಡಿಸೋ ಮುಂದೆ ನೀವು ಒರಿಜಿನಲ್ SSLC ಮಾರ್ಕ್ಸ್ ಕಾರ್ಡ್ನ ಜೆರಾಕ್ಸ್ ಮಾಡಿಸಿದ್ದನ್ನ ಅಲ್ಲಿಗೆ ತಗೊಂಡೋಗ್ಬೇಕು. ಯಾವುದೇ ರೀತಿ ನೀವು ಫೋಟೋ ತೆಗೆದಿದ್ದಾಗಿತ್ತು, ಸ್ಕ್ರೀನ್ ಶಾಟ್ ತೆಗೆದಿದ್ದಾತು, ಆ ರೀತಿ ಹೋಗಿ ಜೆರಾಕ್ಸ್ ಮಾಡ್ಸ್ಕೊಂಡು ಹೋದ್ರೆ ಅಲ್ಲಿ ಅಪ್ರೂವಲ್ ಆಗಂಗಿಲ್ಲ. ಆಲ್ರೆಡಿ ಅವರು PDF ಒಳಗಡೆ ಅಪ್ಡೇಟ್ ನ ಮಾಡ್ಯಾರ. ಹಂಗಾಗಿ ಯಾರು ಕೂಡ ನಿಮ್ದು SSLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಡೊಮೇನ್ ಸೇಲ್ ಆಗಿದ್ದು, ಸೊ ಈ ರೀತಿ ಸರ್ಟಿಫಿಕೇಟ್ ನ ಸ್ಕ್ರೀನ್ ಶಾಟ್ ಹೊಡೆದಿದ್ದು ಅಥವಾ ಫೋನ್ ಒಳಗಡೆ PDF ಡೌನ್ಲೋಡ್ ಮಾಡಿದ್ದು ಆ ತರದ್ದು ಜೆರಾಕ್ಸ್ ಮಾಡ್ಸಕ್ ಹೋಗ್ಬೇಡ್ರಿ. ಸೊ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ತಗೊಂಡೋಗಿ ಜೆರಾಕ್ಸ್ ಮಾಡಿಸಿ ಅದನ್ನ ತಗೊಂಡು ಹೋಗ್ಬೇಕು. ಹಾಗೆ ಈಗ ಮೊದಲದಾಗಿ ಹೇಳ್ಬೇಕಪ್ಪ ಅಂದ್ರೆ, ನೀವು ಒಂದು ಸೀಸ್ ಕಡ್ಡಿ, ಆಮೇಲೆ ರಬ್ಬಲ್, ಆಮೇಲೆ ಎರೇಸರ್, ಆಮೇಲೆ ಗಮ್ ತಗೊಂಡೋಗ್ಬೇಕಾಗುತ್ತೆ. ಗಮ್ ಫೋಟೋ ಗಿಟ್ ಹಚ್ಚಕ ಗಮ್ ಒಂದ್ ಬೇಕಾಗುತ್ತೆ. ಅದಾದ್ಮೇಲೆ ಬ್ಲಾಕ್ ಪೆನ್ ಮತ್ತೆ ಬ್ಲೂ ಪೆನ್ ಇವನ್ನ ಕಂಪಲ್ಸರಿ ಹೋಗ್ಬೇಕು. ನಿಮ್ಗೆ ಎಕ್ಸಾಮ್ ಬರೆದ್ರೆ ಆಲ್ರೆಡಿ ಗೊತ್ತಿರುತ್ತೆ, ಸೊ ನೀವು ತಗೊಂಡೋಗ್ಬೇಕು. ಅದಾದ್ಮೇಲೆ 10 ಫೋಟೋ ಒಯ್ಬೇಕು. ಫೋಟೋ ಯಾವ ತರಪ್ಪ ಅಂದ್ರೆ, ನಿಮ್ದು 6 ಮಂತ್ಸ್ ಒಳಗಡೆ ತೆಗ್ಸಿರೋ ಫೋಟೋ ಇರ್ಬೇಕು. ಅಂದ್ರೆ ಈಗ ಆಗಸ್ಟ್ ನಡೀತಾ ಇದೆ ಅಂದ್ರೆ ಬ್ಯಾಕ್ ನೀವು ಜನವರಿವರೆಗೂ ತೆಗ್ಸಿರೋ ಫೋಟೋಸ್ ಯಾವ ನಡೆಯಂಗಿಲ್ಲ, ಫೆಬ್ರವರಿಯಿಂದ ಈ ಕಡೆ ಯಾವ ತೆಗಿಸಲ್ಲ, ಆ ತರ ನಡೀತಿದೆ. ಅಂದ್ರೆ 6 ಮಂತ್ಸ್ ಒಳಗಡೆ ತೆಗ್ಸಿರ್ಬೇಕು, ಆ ತರ ಫೋಟೋಸ್ ಇದ್ರೊಳಗಡೆ ನಡೀತಾವು. ಆಮೇಲೆ ಫೋಟೋ ಯಾವ ರೀತಿ ಇರ್ಬೇಕಪ್ಪ ಅಂದ್ರ, ನೀವು ನೋಡಿದ್ರ ಜೈಲ್ ಒಳಗಡೆ ಸ್ಲೇಟ್ ಹಿಡ್ಕೊಂಡು ಕೈ ಹಿಡ್ಕೊಂಡು ಫೋಟೋ ತೆಗೆದಿರ್ತಾರಲ್ಲ ಜೈಲ್ ಕೈದಿಗಳಿಗಾತು ಅವ್ರಿಗಾತು. ನಿಮ್ದು ಪಾಟಿ ಅಂತೆಲ್ಲ ನಾವು ಸಣ್ಣದಾಗ ಪಾಟಿ ಪೆನ್ಸಿಲ್ ಬರ್ತಿದ್ವಲ್ಲ, ಸೊ ಅದು ಪಾಟಿ ಇರ್ತಲ್ಲ, ಪಾಟಿ ಒಳಗ ಮೇಲ್ಗಡೆ ನಿಮ್ ನೇಮ್, ಆಮೇಲೆ ನೀವು ಫೋಟೋ ಯಾವ ತಾರೀಖ್ ತೆಗ್ಸಕ್ ಕುಂತ್ರಿ, ಯಾವ ಡೇಟ್ ಒಳಗೆ ತೆಗ್ಸಕ್ ಕುಂತ್ರಿ ಅದನ್ನ ತೆಗೆದು ಅದನ್ನ ನೀವು ಈ ರೀತಿ ಇಟ್ಕೋಬೇಕು. ಪಾಟಿ ನಿಮ್ದೆಲ್ಲ ಬರೆದು ಈ ರೀತಿ ಇಟ್ಕೊಂಡು ನಿಮ್ದು ಚೆಸ್ಟ್ ಲೆವೆಲ್ ಈ ರೀತಿ ಫೋಟೋ ಹಿಡಿಯುವ ಸ್ಲೇಟ್ ಹಿಡ್ಕೊಂಡು ಫೋಟೋ ತಗ್ಸ್ಕೊಂಡು ಇಂಥವು ಟೋಟಲ್ 10 ಫೋಟೋನ ನೀವು ಅಲ್ಲಿಗೆ ತಗೊಂಡು ಹೋಗ್ಬೇಕು. ಇಷ್ಟು ತಗೊಂಡೋದ್ಮೇಲೆ ಆಮೇಲೆ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಒಂದು ಕಂಪಲ್ಸರಿ ಇರಬೇಕು. ಯಾರ್ದಾರ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಇಲ್ವೋ, ಸೊ ನನಗೆ ಸ್ಕ್ರೀನ್ ಮೇಲೆ ನಿಮ್ಗೆ ನಂಬರ್ ತೋರಿಸ್ತಿದ್ದೇನೆ, ಈ ನಂಬರ್ಗೆ ಕಾಲ್ ಮಾಡ್ರಿ. ನಾವು ನಿಮ್ಗೆ ವಿತಿನ್ 10 to 15 ಮಿನಿಟ್ ಒಳಗಡೆ ನಿಮ್ದು ಡೊಮೆನ್ಷಿಯಲ್ ನ ರೆಡಿ ಮಾಡಿ ನಿಮ್ಗೆ ಕಾಪಿನ ಹಾಕ್ತಿವಿ. ಆಮೇಲೆ ಇದು ಒರಿಜಿನಲ್ ಬರ್ಬೇಕಪ್ಪ ಅಂದ್ರೆ 2 3 ದಿನ ಟೈಮ್ ಹಿಡಿದೈತಿ. ಹಂಗಾಗಿ ಯಾರ್ದೆಲ್ಲ ಇಲ್ವೋ ಸೊ ಅವರು ಇದಕ್ಕೆ ನನಗೆ ಮೆಸೇಜ್ ಮಾಡ್ರಿ, ವಾಟ್ಸಪ್ ಒಳಗಡೆ ಇಲ್ಲ ಕಾಲರ ಮಾಡ್ರಿ, ನಾವು ನಿಮ್ಗೆ ಆದಷ್ಟು ಬೇಗ ನಿಮ್ಗೆ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ತಕ್ಕೊಡ್ತೀವಿ. ಆಮೇಲೆ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಇದನ್ನ ತಗೊಂಡೋಗ್ಬೇಕು. ಆಮೇಲೆ SSLC ಮಾರ್ಕ್ಸ್ ಕಾರ್ಡ್ ನ ತಗೊಂಡೋಗ್ಬೇಕು. ಈಗ ನೀವು ಯಾವ್ದ್ರ ಮೇಲೆ ಹೋಗ್ತಿದ್ರಿ, SLC ಮೇಲೆ ಇದ್ರೆ SLC ಮಾರ್ಕ್ಸ್ ಕಾರ್ಡ್, 12th, ಆಮೇಲೆ ನಿಮ್ಗೆ ಯಾವ ಹೈಯರ್ ಎಜುಕೇಶನ್ ಹೋಗಿದ್ರೆ ಅವೆಲ್ಲವೂ ಮಾರ್ಕ್ಸ್ ಕಾರ್ಡ್ ನ ಒಯ್ಬೇಕು. ಸೊ ಮೇನ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನಪ್ಪ ಅಂದ್ರೆ SSLC ಮಾರ್ಕ್ಸ್ ಕಾರ್ಡ್, ಆಮೇಲೆ ನಿಮ್ಮ ಫೋಟೋ, ಆಮೇಲೆ ಡೊಮೆನ್ಷಿಯಲ್, ಇವು ಇಂಪಾರ್ಟೆಂಟ್. ಆಮೇಲೆ ಇದ್ರೊಳಗಡೆ ಎಲ್ಲವನ್ನೂ 4 ಸೆಟ್ ಜೆರಾಕ್ಸ್ ಒಯ್ಬೇಕು. ಜೆರಾಕ್ಸ್ ಯಾವ ರೀತಿ ಒಯ್ಬೇಕಪ್ಪ ಅಂದ್ರೆ, ಆಮೇಲೆ ನಿಮ್ಗೆ ಆಲ್ರೆಡಿ ಹೇಳಿದೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ಯಾವುದೇ ರೀತಿ PDF ಸ್ಕ್ರೀನ್ ಶಾಟ್ ಅವನ್ನ ಯಾವ ತಗೊಂಡು ಹೋಗಿಲ್ಲ. ಆಮೇಲೆ ಇದು ನಿಮ್ಗೆ ಒಂದು ಫುಲ್ ಪೇಜ್ ಅಂತ ಹೇಳ್ಕೊಟ್ರಿ, ಜೆರಾಕ್ಸ್ ಪೇಜ್, ಇದು ನಿಮ್ಗೆ ಫುಲ್ ಪೇಜ್. ಇದ್ರೊಳಗಡೆ ಸೈಡ್ ಒಳಗಡೆ ನಿಮ್ದು ಸಿಗ್ನೇಚರ್ ಇರಬೇಕು. ಎಲ್ಲದು 4 ಜೆರಾಕ್ಸ್ ಮೇಲೂ ನಿಮ್ದೇ ಆದಂತಹ ಸಿಗ್ನೇಚರ್ ಅದ್ರೊಳಗಡೆ ಇರಬೇಕು. ಆ ರೀತಿ ಮಾಡಿ ನೀವು 4 ಡಾಕ್ಯುಮೆಂಟ್ಸ್ ನ ತಗೊಂಡು ಹೋಗ್ಬೇಕು. ಆಮೇಲೆ 10 ಫೋಟೋ, ಆಮೇಲೆ ನೀವು ಪ್ರತಿಯೊಂದು ಪೇಜ್ಗೂ ನಿಮ್ದು ಸಿಗ್ನೇಚರ್ ಇಷ್ಟಿದ್ದಪ್ಪ ಅಂದ್ರೆ ನೀವು ಆರಾಮಾಗಿ ತಗೊಂಡು ಹೋಗ್ಬೋದು. ಆಮೇಲೆ ಇದಾದ್ಮೇಲೆ ನಿಮ್ದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಕಾಲೇಜ್ ಒಳಗಡೆ ಐತಿ, ಪ್ರಿನ್ಸಿಪಲ್ ಹತ್ರ ಐತಿ, ನೀವು ಕೊಡಕ್ ಆಗಂಗಿಲ್ಲ ಅಂತ ಅಂದಪ್ಪ ಅಂದ್ರೆ ಅವ್ರಿಗೂ ಒಂದು ಸೂಚನೆ ಕೊಟ್ಟಾರ. ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ, ನಿಮ್ದು ಕಾಲೇಜ್ ಒಳಗಡೆ ಹೋಗಿ ಒಂದು ಇಂಗ್ಲಿಷ್ ಒಳಗಡೆ ಲೆಟರ್, ಇದೊಂದು ನೆನಪಿರಲಿ, ಕನ್ನಡದಾಗ ಯಾವ್ದೇ ರೀತಿ ಲೆಟರ್ ಅಲ್ಲಿ ನಡೆಯಂಗಿಲ್ಲ. ಮಿಲಿಟರಿ ಒಳಗಡೆ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಒಳಗಡೆ ನಡೆಯಂಗಿಲ್ಲ. ಹಂಗಾಗಿ ನೀವೆಲ್ಲರೂ ಇಂಗ್ಲಿಷ್ ಒಳಗಡೆ ನಿಮ್ ಪ್ರಿನ್ಸಿಪಾಲ್ ಹತ್ರ ಲೆಟರ್ನ ಬರ್ಸ್ಕೊಂಡ್ರಿ. ಅಂದ್ರೆ ನನ್ನ ಕಡೆ ಇವರೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಐತಿ, ನೀವು ಈ ರ್ಯಾಲಿ ಏನೈತಲ್ಲ ರ್ಯಾಲಿ ಒಳಗೆ ಇವನ್ನ ಅಪ್ರೂವ್ ಮಾಡ್ಕೊಳ್ರಿ, ನಾನು ನಿಮ್ಗೆ ಸ್ವಲ್ಪ ದಿನ ಆದ್ಮೇಲೆ ಡಾಕ್ಯುಮೆಂಟ್ಸ್ನ ಕೊಡ್ತೀನಿ ಅಂತೇಳಿ ಅವ್ರ ಕಡೆಯಿಂದ ಲೆಟರ್ ಬರ್ಸ್ಕೊಂಡು ಸೀಲ್ ಹಾಕ್ಸ್ಕೊಂಡು ಸಹಿ ಹಾಕ್ಸ್ಕೊಂಡು ತಗೊಂಬಂದಪ್ಪ ಅಂದ್ರೆ ನಿಮ್ಗೆ ಅವರು ಆರಾಮಾಗಿ ತಗೊಂತಾರ. ಆಮೇಲೆ ನಿಮ್ಗೆಲ್ಲ ಡಾಕ್ಯುಮೆಂಟ್ಸ್ ಇನ್ನೊಂದ್ಸಲ ಲಾಸ್ಟ್ ಟೈಮ್ ಹೇಳ್ತೀನಿ ನೋಡ್ರಿ. ಮೊದಲೇದಾಗಿ ನಿಮ್ಮ 10 ಫೋಟೋ ಇರ್ಬೇಕು. ಫೋಟೋ ಇರಪ್ಪ ಅಂದ್ರೆ ಸ್ಲೇಟ್ ಒಳಗಡೆ ನಿಮ್ ಹೆಸರು
ಮತ್ತೆ ನೀವು ಫೋಟೋ ತೆಗೆದಿರೋ ಡೇಟ್ ಇದಿರಬೇಕು. ಅದಾದ್ಮೇಲೆ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಇರಬೇಕು. ಆಮೇಲೆ SSLC ಮಾರ್ಕ್ಸ್ ಕಾರ್ಡ್ ಇರಬೇಕು. ಅದಾದ್ಮೇಲೆ ಇದೆ ಮತ್ತೆ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡು, ಡೊಮೆನ್ಷಿಯಲ್ 4 ಸೆಟ್ ಜೆರಾಕ್ಸ್ ಇರಬೇಕು. ಆಮೇಲೆ ಪ್ರತಿಯೊಂದು ಪೇಜ್ಗೂ ನಿಮ್ಮ ಒಂದು ಸಿಗ್ನೇಚರ್ ಇರಬೇಕು. ಸೊ ಇಷ್ಟೆಲ್ಲ ನೀವು ಡಾಕ್ಯುಮೆಂಟ್ಸ್ನ ತೊಗೊಂಡೋರಿ. ಅದ್ರೊಳಗಡೆ ಮೇನ್ ತೋರಿಸೋದಂದ್ರೆ ಇವಿಷ್ಟು ಹೇಳಿದರೆ, ಆದ್ರೆ ನೀವು ಎಕ್ಸ್ಟ್ರಾ ನಿಮ್ದು ಆಧಾರ್ ಕಾರ್ಡ್ ಏನಿದೆಲ್ಲ ಆಧಾರ್ ಕಾರ್ಡ್ ಒಂದು ಎಕ್ಸ್ಟ್ರಾ ಇಟ್ಕೊಂಡು ಹೋಗಿರಿ. ನೀವು ಮೇನ್ ಆಗಿ ಇಷ್ಟೊಂದು ಡಾಕ್ಯುಮೆಂಟ್ಸ್ ತಗೊಂಡು ಹೋದಪ್ಪ ಅಂದ್ರೆ ಆರಾಮಾಗಿ ನಿಮ್ಮನ್ನ ಅಪ್ರೂವಲ್ ಮಾಡ್ತಾರೆ. ಆಮೇಲೆ ಇದು ಪ್ಲೇಸ್ ಲೊಕೇಶನ್ ಎಲ್ಲ ನೀವು ಕರೆಕ್ಟಾಗಿ ನೋಡಿಕೊಂಡು ಸೊ ನೀವು ಒಂದು ರ್ಯಾಲಿಗೆ ಹೋಗ್ಬೋದು. ಸೊ ಎಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇದ್ದಪ್ಪ ಅಂದ್ರೆ ನಿಮ್ಗೆ ಆರಾಮಾಗಿ ಫಿಸಿಕಲ್ ಕೂಡ ನಿಮಗೆ ಸೆಲೆಕ್ಟ್ನ ಮಾಡ್ಕೊತಾರೆ. ಡಾಕ್ಯುಮೆಂಟ್ಸ್ ಬಗ್ಗೆ ನಿಮಗೆ ಇನ್ನೂ ಏನಾದರೂ ಡೌಟ್ ಇತ್ತಪ್ಪ ಅಂದ್ರೆ ಸಾಕಷ್ಟು ಯೂಟ್ಯೂಬ್ ಚಾನಲ್ ಯೂಟ್ಯೂಬರ್ಗಳ ಚೆಕ್ ಮಾಡಿಲ್ಕಪ್ಪ ನೀವು ಗೂಗಲ್ ಒಳಗಡೆ ಹಾಕಿರೋ ಸಾಕು, ಅದು ನಿಮಗೆ PDF ಬರುತ್ತೆ, ಅದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ರಿ. ಸೊ ನಾನು PDF ನ ಚೆಕ್ ಮಾಡಿನಿ, ಅದರೊಳಗಡೆ ಮೇನ್ ಡಾಕ್ಯುಮೆಂಟ್ಸ್ ಇವು 2 ತೋರಿಸಿತ್ತು, SSLC ಮಾರ್ಕ್ಸ್ ಕಾರ್ಡ್ ಮತ್ತೆ ಡೊಮೆನ್ಷಿಯಲ್ ಮೇನ್ ಇಂಪಾರ್ಟೆಂಟ್ ಅಂತೇಳಿ. ಹಾಗಾಗಿ ಇದ್ರ ಬಗ್ಗೆ ನಾನು ನಿಮ್ಗೆ ವಿಡಿಯೋ ಮಾಡಿದೆ. ಆಮೇಲೆ ಫೋಟೋದ ಬಗ್ಗೆನೂ ಭಾಳ ಜನ ಕೇಳ್ತಾ ಇದ್ರು, ಯಾವ ರೀತಿ ಫೋಟೋ ತೆಗಿಸಬೇಕು ಸ್ಲೇಟೆಡ್ ಕಾಣಂತಲ್ಲ ಅಂತೇಳಿ. ಹಾಗಾಗಿ ಈ ಒಂದು ವಿಡಿಯೋ ಮಾಡಿದೆ. ಸೊ ಇಷ್ಟಾಗಿತ್ತು ಈ ಒಂದು ಮಾಡೋ ಉದ್ದೇಶ. ಸೊ ನೀವು ಯಾರೆಲ್ಲರೂ ಹೋಗ್ತಾ ಇದ್ದೀರಪ್ಪ ಅಂದ್ರೆ ಸೊ ಈ ರೀತಿ ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡವ್ರಿ. ಯಾಕಪ್ಪ ಅಂದ್ರೆ ನೀವು ದೂರ ಹೋಗ್ತಾ ಇದ್ದೀರಾ, ನೀವು ಯಾಕಂದ್ರೆ ವಾಪಸ್ ಬರಂತ ಇರಂಗಿಲ್ಲ, ಹೋದ್ರ ಆ ಕಡೆ ಬಂದ್ರೆ ಈ ಕಡೆ ಹಂಗತೆ ಇರುತ್ತೆ. ಹಾಗಾಗಿ ಎಲ್ಲವೂ ಇವಾಗ್ಲಿದ್ದಾನೆ ಎಲ್ಲ ಜೋಡಿಸ್ಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ನು ಪ್ರತಿಯೊಂದು ಡಾಕ್ಯುಮೆಂಟ್ಸ್ನು ತಗೊಂಡು ಯಾರು ಮಿಸ್ ಮಾಡ್ದಂಗ ಹೋಗ್ರಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ ನನ್ನ ಕಡೆಯಿಂದ. ಯಾರೆಲ್ಲ ಏರ್ಫೋರ್ಸ್ ರ್ಯಾಲಿಗೆ ಹೋಗ್ತಾ ಇದ್ರ ಎಲ್ರಿಗೂ ಆಲ್ ದ ಬೆಸ್ಟ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಸಿಗೋಣ. ಜೈ ಹಿಂದ್.